ಎಲ್ಲ ದಲಿತ ಸಂಘಟನೆಗಳು, ಭೀಮ್ ಆರ್ಮಿ, ಎಲ್ಲ ಪ್ರಗತಿಪರ ಸಂಘಟನೆಗಳು ಇವತ್ತು ಗ್ರಾಮ ಲೇಖಕರ 6 ದಿನದ ಹೋರಾಟಕ್ಕೆ ನಮಗೆ ಬೆಂಬಲ ಕೊಡ್ತಾ ಇದ್ದೀವಿ. ಇದು ಜಿಲ್ಲಾದ್ಯಂತ ಮುಂದುವರಿದಿದೆ, ರಾಜ್ಯಾದ್ಯಂತ. ತಾವು ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಳಿ ಅಂತಾರೆ. ಇವ್ರ ಜೊತೆಗೆ ದಲಿತ ಸಂಘಟನೆಗಳು ಭಾಗವಹಿಸಿ ಇವರಿಗೆ ಅನಿರ್ದಿಷ್ಟಾವಧಿ ಇವ್ರಿಗೆ ಬೆಂಬಲ ಸೂಚಿಸ್ತೀವಿ. ಯಾರಿಗೆ? ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ದಲಿತ ಸಂಘಟನೆಗಳ ಬೆಂಬಲನ ನಾವು ಚಂದ್ರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆಯಿಂದ ಪ್ರಾರಂಭ ಮಾಡಿದ್ದೀವಿ. ಮುಂದೆ ನಾವು ಘೋಷಣೆ ಮಾಡ್ತೀವಿ. ಇವತ್ತು ನಾವು ಬೆಂಬಲ ಸೂಚಿಸ್ತಾ ಇದ್ದೀವಿ. ನಿರಂತರವಾಗಿ ನಾವು ಇವ್ರ ಜೊತೆ ಯಾವಾಗಲೂ ನಾವು ಬೆಂಬಲಕ್ಕೆ ನಿಂತ್ಕೊಂಡಿದ್ದೀವಿ. ಇದು ಚಂದ್ರಾಯಪಟ್ಟಣದಲ್ಲಿ ಪ್ರಥಮ ಬಾರಿ. ಮುಂದೆ ರಾಜ್ಯಾದ್ಯಂತ ಸ್ಟಾರ್ಟ್ ಆಗುತ್ತೆ. ಈ ಮೂಲಕ ಸರ್ಕಾರದಿಂದ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ಎಲ್ಲಾ ಗ್ರಾಮಾಡಳಿತಾಧಿಕಾರಿಗಳು ನಮ್ಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತ, ಅದಲ್ಲದೇನೆ ತಾಂತ್ರಿಕ ಸಿಬ್ಬಂದಿಗಳಿಗೆ ನೀಡುವ ವೇತನ ಶ್ರೇಣಿಯನ್ನು ನಮಗೂ ಸಹ ನಿಗದಿ ಮಾಡಬೇಕು. ಅದ್ರ ಜೊತೆಯಲ್ಲಿ ನಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಬೇಕಂತ ಸರ್ಕಾರದ ಹತ್ರ ಮನವಿ ಮಾಡಿಕೊಂಡು ಮೌನ ಪ್ರತಿಭಟನೆಗೆ ಜಾರಿ ಬಿಟ್ಟಿದ್ದಾರೆ. ಅದು 6 ದಿನಗಳ ಕಾಲ ಮೌನ ಪ್ರತಿಭಟನೆ. ಇವತ್ತು ಯಾವುದೇ ಸರ್ಕಾರ ಬರಲಿ, ಸರ್ಕಾರದ ಮುಂದೆ ಮೌನ ಪ್ರತಿಭಟನೆಗೆ ಎಲ್ಲಿ ಬೆಲೆ ಇದೆ? 6 ದಿನ ಆಗಿದೆ. ಅವರ ಒಂದು ಅಹವಾಲುಗಳನ್ನು ಕೇಳುವ ಒಂದು ಕೆಲಸವನ್ನು ಸರ್ಕಾರ ಮಾಡಿಲ್ಲ. ಅದಾದ ನಂತರದಲ್ಲಿ ಇವರಿಗೆ ಮೂಲಭೂತ ಸೌಕರ್ಯಗಳು ಬಹಳ ಮುಖ್ಯವಾಗಬೇಕಾಗಿದೆ. ಯಾಕೆಂದ್ರೆ ಇವತ್ತು ಡಿಜಿಟಲೀಕರಣ ಆಗಿರೋದ್ರಿಂದ ಲ್ಯಾಪ್ಟಾಪ್ ಮತ್ತು ಪ್ರಿಂಟರ್, ಸ್ಕ್ಯಾನರ್, ಆನಂತರ ಒಂದು ಕಚೇರಿ ಅವಶ್ಯಕತೆ ತುಂಬಾನೇ ಇದೆ ಅವರಿಗೆ. 6 ದಿನ ಆದ ನಂತರದಲ್ಲಿ ಇಲ್ಲಿ ಏನಾಗಿದೆ, ಬಹುಮುಖ್ಯವಾಗಿ ದಲಿತ ಪರ ಸಂಘಟನೆಗಳು ಇವರ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿವೆ. 6ನೇ ದಿನದಲ್ಲಿ ದಲಿತ ಪರ ಸಂಘಟನೆಗಳು, ಭೀಮ್ ಆರ್ಮಿ ಸಂಘಟನೆ ಬಹುಮುಖ್ಯವಾಗಿ ಅವರ ಬೆಂಬಲಕ್ಕೆ ನಿಂತು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ. ಸ್ವಲ್ಪ ದಿನದೊಳಗಡೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ಎಲ್ಲ ದಲಿತ ಪರ ಸಂಘಟನೆಗಳು, ಭೀಮ್ ಆರ್ಮಿ ಉಗ್ರ ಪ್ರತಿಭಟನೆ ಮಾಡಾಗುತ್ತೆ ಅಂತ ಒಂದು ಕರೆ ಕೊಟ್ಟಿದ್ದಾರೆ. ಆನಂತರದಲ್ಲಿ ಏನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದಂತ ದಲಿತ ಮುಖಂಡರು ಹಾಗೂ ದಲಿತ ಪರ ಸಂಘಟನೆಯ ನಾಯಕರುಗಳು ಕ್ರಾಂತಿಗೀತೆ ಹಾಡುವ ಮೂಲಕವಾಗಿ ಗ್ರಾಮಾಡಳಿತಾಧಿಕಾರಿಗಳ ಹೋರಾಟಕ್ಕೆ ಒಂದು ಶಕ್ತಿಯನ್ನು ತುಂಬಿದ್ದಾರೆ. ನಮ್ಮ ಪಾಲಿನ ರಕ್ತಗಾಲಿನ ಹಾಡ ಬರೆಯುತ್ತೇವ
ಇದೆಲ್ಲ ಹಾಡ ಬರೆಯುತ್ತೇವ ಹಾಡ ಬರೆಯುತ್ತೇವ ಹಾಡ ಬರೆಯುತ್ತೇವ ಹಾಡ ಬರೆಯುತ್ತೇವ ಹಾಡ ಬರೆಯುತ್ತೇವ